ಗುಡ್ ಈವ್ನಿಂಗ್ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಇವತ್ತು ಮತ್ತೆ ನಾನು ಇಂಗ್ಲಿಷ್ ಸಬ್ಜೆಕ್ಟ್ ಒಳಗೆ ಇನ್ನೊಂದು ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಐ ಹೋಪ್ ಎಲ್ಲರೂ ಜಾಯ್ನ್ ಆಗಿದ್ದೀರಿ ಅಂತ ನಾನು ಆಶಿಸ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ನಮ್ದಿರೋದು ಅಂತ ಹೇಳಿದರೆ, ಲೆಟ್ ಮಿ ರೈಟ್ ದ ಟಾಪಿಕ್. Degree of comparison. ಇದು ಒಂದು ನಿಮಗೆ ಪ್ರಶ್ನೆ ಬರ್ತದೆ. ಡಿಗ್ರಿ ಆಫ್ ಕಂಪ್ಯಾರಿಸನ್, ಒಂದು ಡಿಗ್ರಿ ಒಳಗೆ ಕೊಟ್ಟು ಇನ್ನೊಂದು ಡಿಗ್ರಿ ಒಳಗೆ ಅದನ್ನು ಚೇಂಜ್ ಮಾಡ್ರಿ ಅಂತ ಕೊಡ್ತಾರೆ. ಇದನ್ನು ಚೇಂಜ್ ಮಾಡಬೇಕಾದ್ರೆ ಮೊದಲು ನಮಗೆ ಡಿಗ್ರೀಸ್ ಗೊತ್ತಿರಬೇಕು. ಡಿಗ್ರೀಸ್ ಎದ್ರೊಳಗೆ ಬರ್ತಾವು? ಅಡ್ಜೆಕ್ಟಿವ್ಸ್ ಒಳಗೆ ಬರ್ತಾವೆ. ಅಡ್ಜೆಕ್ಟಿವ್ ಅಂದರೆ ಏನು? ಅಡ್ಜೆಕ್ಟಿವ್ ಅಂದರೆ ಒಂದು ನೌನ್ ಅಥವಾ ಪ್ರೊನೌನನ್ನು ಡಿಸ್ಕ್ರೈಬ್ ಮಾಡುವಂತಹ ಶಬ್ದ. ಹೆಂಗೆ? ಗುಡ್ ಗರ್ಲ್. ಈಗ ನೋಡ್ರಿ, ಗುಡ್ ಗರ್ಲ್. ಇಲ್ಲ ಗುಡ್ ಏನು ಅಡ್ಜೆಕ್ಟಿವ್ ಐತಿ. ಯಾಕೆ? ಅದು ಒಂದು ನೌನಿಗೆ ಡಿಸ್ಕ್ರೈಬ್ ಮಾಡಕತ್ತೈತಿ. ಅಥವಾ ಬ್ಯಾಡ್ ಬಾಯ್, ಇದು ಬ್ಯಾಡ್, ಇದೊಂದು ಅಡ್ಜೆಕ್ಟಿವ್ ಐತಿ. ಯಾಕಂದ್ರೆ ಇದು ಬಾಯ್ ಅನ್ನುವಂಥ ನೌನಿಗೆ ಡಿಸ್ಕ್ರೈಬ್ ಮಾಡಕತ್ತೈತಿ. ಹಿಂಗೆ ಬ್ಯೂಟಿಫುಲ್, ವಂಡರ್ಫುಲ್, ಸಾಫ್ಟ್, ಸ್ಮೂತ್, ಹಿಂಗೆ ಬೇಕಾದಷ್ಟು ಅಡ್ಜೆಕ್ಟಿವ್ ಬರ್ತಾವೆ. ಅಡ್ಜೆಕ್ಟಿವ್ಗೆ ಮೊದಲು ನಮಗೆ ಹೆಂಗೆ ಗೊತ್ತಿರಬೇಕು? ಅದ್ರಾಗ ಡಿಗ್ರೀಸ್ ಗೊತ್ತಿರ್ಬೇಕು ನಮಗೆ. ಯಾವುದೋ ಒಂದು ಅಡ್ಜೆಕ್ಟಿವ್ ಬಂದ್ರೆ ಅದು ಏನಾಗ್ತೈತಿ? 3 ಪ್ರಕಾರ 3 ಡಿಗ್ರಿ ಒಳಗೆ ಇರ್ತೈತಿ. ಈಗ ಗುಡ್ ಅಂದ್ರೆ ತಗೊಂಡ್ರೆ ಇದು ಪಾಸಿಟಿವ್ ಡಿಗ್ರಿ ಅಂತ ಹೇಳೋದಕ್ಕೆ ನಾವು ಪಾಸಿಟಿವ್. ಓಕೆ, ಇಲ್ಲೇ ಕಂಪ್ಯಾರಿಟಿವ್ ಅಂತ ಬರ್ತೈತಿ. ನೀವು ಇದನ್ನ ಕಲ್ತಿರಬಹುದು. ಇಲ್ಲ ಸೂಪರ್ಲೇಟಿವ್ ಅಂತ ಬರ್ತೈತಿ. ಪಾಸಿಟಿವ್, ಕಂಪ್ಯಾರಿಟಿವ್ ಏನು ಇದ್ರದ್ದು? ಬೆಟರ್. ಸೂಪರ್ಲೇಟಿವ್ ಏನು ಇದ್ರದ್ದು? ಬೆಸ್ಟ್. ಗುಡ್, ಬೆಟರ್, ಬೆಸ್ಟ್. ಅದೇ ಥರ ಬ್ಯೂಟಿಫುಲ್ ಅಂತ ಬಂತು. ಬ್ಯೂಟಿಫುಲ್ ಇದು ಏನಾಗ್ತೈತಿ? ಮೋರ್ ಬ್ಯೂಟಿಫುಲ್. ಆಮೇಲೆ ಸೂಪರ್ಲೇಟಿವ್ ಏನಾಗ್ತೈತಿ? ಮೋಸ್ಟ್ ಬ್ಯೂಟಿಫುಲ್. ನಿಮ್ಗೇನು ಮಾಡ್ತಾರೆ ಎಕ್ಸಾಮ್ ಒಳಗೆ? ಒಂದು ಸೆಂಟೆನ್ಸ್ ಕೊಡ್ತಾರೆ. ಕೊಟ್ಟು ಅದನ್ನು ಬೇರೆ ಡಿಗ್ರಿ ಒಳಗೆ ಚೇಂಜ್ ಮಾಡ್ರಿ ಅಂಥೇಳಿ ಹೇಳ್ತಾರೆ. ಹೆಂಗೆ? ನೋಡು ಹೆಂಗೆ ಕೊಡ್ತಾರ ಸೆಂಟೆನ್ಸ್, ಹೆಂಗೆ ಬರ್ತೈತಿ? ಸ್ವಲ್ಪ ನೋಡ್ಕೊಳ್ಳೋದು ಹೆಂಗೆ ಬರ್ತೈತೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ರವಿ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇದು ಯಾವ ಡಿಗ್ರಿ ಒಳಗೈತಿ? ಈಗ ಸೆಂಟೆನ್ಸ್ ಯಾವ ಡಿಗ್ರಿ ಒಳಗೈತಿ ಅಂತ ನೋಡ್ಬೇಕಾದ್ರೆ ಮೊದಲು ಅಡ್ಜೆಕ್ಟಿವ್ ಯಾವ ಡಿಗ್ರಿ ಒಳಗೈತಿ ಅಂತ ನೋಡ್ಬೇಕು. ಬೆಸ್ಟ್ ಯಾವ ಡಿಗ್ರಿ ಇದು? ಈಗ ಜಸ್ಟ್ ನಾವು ನೋಡಿದ್ವಿ, ಇದು ಸೂಪರ್ಲೇಟಿವ್ ಡಿಗ್ರಿ. ಅದಕ್ಕೆ ಸೆಂಟೆನ್ಸ್ ಏನೈತಿದು? ಸೂಪರ್ಲೇಟಿವ್ ಒಳಗೈತಿ. ಈಗ ಇದನ್ನ ಏನು ಅಂತಾರೆ ಅವರು? ಬೇರೆ ಡಿಗ್ರಿ ಒಳಗೆ ಚೇಂಜ್ ಮಾಡ್ರಿ ಅಂತಾರೆ. ಅಂದ್ರೆ ಕಂಪ್ಯಾರಿಟಿವ್ ಒಳಗೆ ಚೇಂಜ್ ಮಾಡ್ತೀವಿ ನಾವು. ಕಂಪ್ಯಾರಿಟಿವ್ ಒಳಗೆ ಮಾಡಿದ್ರೆ ಏನಾಗ್ತೈತಿ? ರವಿ ಈಸ್, ಈಗ ಬೆಸ್ಟ್, ಇದ್ರದ್ದು ಕಂಪ್ಯಾರಿಟಿವ್ ಏನು? ಬೆಟರ್. ಬೆಟರ್ ದ್ಯಾನ್ ಎನಿ ಅದರ್ ಬಾಯ್
ಇನ್ ದ ಕ್ಲಾಸ್. ಇಲ್ಲೇ ಇದು ಕಂಪ್ಯಾರಿಟಿವ್ ಡಿಗ್ರಿ ಐತಿ, ಅಬ್ಜೆಕ್ಟಿವ್, ಅದಕ್ಕೆ ಸೆಂಟೆನ್ಸು ಕಂಪ್ಯಾರಿಟಿವ್ ಆಯಿತು. ಈಗ ಪಾಸಿಟಿವ್ ಹೆಂಗೆ ಮಾಡ್ತೀವಿ ಅದಕ್ಕೆ ನಾವು ನೋ ಅದರ್ ನಿಂದ ಸ್ಟಾರ್ಟ್ ಮಾಡ್ತೀವಿ. ಬಾಯ್ ಈಸ್ ಆಸ್ ಗುಡ್ ಆಸ್ ರವಿ in the class. ನೋಡ್ರಲ್ಲ, ಗುಡ್ ಬಂತು. ಗುಡ್ ಪಾಸಿಟಿವ್, ಬೆಟರ್ ಕಂಪ್ಯಾರಿಟಿವ್, ಬೆಸ್ಟ್ ಸೂಪರ್ಲೇಟಿವ್. ಯಾವಾಗಲೂ ನೋಡ್ರಿ, ಪಾಸಿಟಿವ್ ಒಳಗೆ ಏನಾಗ್ತೈತಿ, ನೋ ಅದರ್ ನಿಂದ ಸ್ಟಾರ್ಟ್ ಆಗ್ತೈತಿ. ಕಂಪ್ಯಾರಿಟಿವ್ ಒಳಗೆ ಏನಾಗ್ತೈತಿ, ಎನಿ ಅದರ್ ಅಂತ ಬರ್ತೈತಿ. ಸೂಪರ್ಲೇಟಿವ್ ಒಳಗೆ ದ ಬರದ ಬೆಸ್ಟ್, ಬೆಟರ್ ದ್ಯಾನ್ ಎನಿ ಅದರ್, ನೋ ಅದರ್, ಆಸ್ ಗುಡ್ ಆಸ್, ಆಮೇಲೆ ದ ಬೆಸ್ಟ್, ಹಿಂಗೆ ಬರ್ತೈತಿ. ಈಗ ಇನ್ನೊಂದು ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಈಗ ಒಂದು ಪಾಸಿಟಿವ್ ಡಿಗ್ರಿದು ಒಂದು ತಗೋತೀನಿ. ಮೊದಲು ನಾನು ಈಗ okay. Yes, this is better. No other city is as beautiful as Bangalore. ಇದು ಪಾಸಿಟಿವ್ ಒಳಗೈತಿ, ಯಾಕೆ ಬ್ಯೂಟಿಫುಲ್ ಐತಿ. ಮತ್ತೆ ಪಾಸಿಟಿವ್ ಐತಿ ಅಂತ ಹೆಂಗೆ ಗೊತ್ತಾಕೈತಿ, ನೋ ಅದರ್ ಸ್ಟಾರ್ಟ್ ಆದ ಯಾವಾಗಲೂ ಪಾಸಿಟಿವ್ ಇರ್ತೈತಿ. ಈಗ ಅದಕ್ಕೆ ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ನೋಡ್ರಿ, ಬೆಂಗಳೂರು ಈಸ್ ಬ್ಯೂಟಿಫುಲ್. ಇದರದ್ದು ಕಂಪ್ಯಾರಿಟಿವ್ ಏನು, ಮೋರ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್ ದ್ಯಾನ್ any other city. So ಇಲ್ಲಿ more beautiful ಬಂತು, ಮತ್ತೆ any other ಬಂತು. ಇಲ್ಲಿ no other ಬಂದಿತ್ತು, ಇಲ್ಲಿ any other ಬರ್ತದೆ. ಈಗ ಇದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ನಾವು ಹೆಂಗೆ ಮಾಡಬೇಕು, ಬೆಂಗಳೂರು ಈಸ್, ನಾ ಹೇಳಿದ್ದೆ ದ ಬರದ ಸೂಪರ್ಲೇಟಿವ್ ಬರಿಬೇಕಿಲ್ಲ. ಬ್ಯೂಟಿಫುಲ್ ದ ಸೂಪರ್ಲೇಟಿವ್ ಏನು, ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ. ನೋಡ್ರಿ, ನೋ ಅದರ್ ಬ್ಯೂಟಿಫುಲ್, ಬೆಂಗಳೂರು ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್, ಬೆಂಗಳೂರು ದ ಮೋಸ್ಟ್ ಬ್ಯೂಟಿಫುಲ್. ಈಗ ನಾವೇನು ಮಾಡೋದು, ಒಂದು ಸ್ವಲ್ಪ ಎಕ್ಸಾಂಪಲ್ಸು ಕ್ವಶನ್ ಪೇಪರ್ನಾಗಿಂದು ನೋಡ್ಕೊಳ್ಳೋಣ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಪಾಸಿಟಿವ್ನು ಕೊಟ್ಟ ಬೇರೆ ಎರಡನ್ನ ಮಾಡ್ರಿ ಅಂತಾರೆ, ಕಂಪ್ಯಾರಿಟಿವ್ ಕೊಡ್ತಾರೆ, ಸೂಪರ್ಲೇಟಿವ್ ಮತ್ತು ಪಾಸಿಟಿವ್ ಒಳಗೆ ಮಾಡ್ರಿ ಅಂತಾರೆ, ಅಥವಾ ಸೂಪರ್ಲೇಟಿವ್ ಕೊಡ್ತಾರೆ, ಪಾಸಿಟಿವ್ ಮತ್ತು ಕಂಪ್ಯಾರಿಟಿವ್ ಮಾಡ್ರಿ ಅಂತಾರೆ. ಒಂದು ಕೊಟ್ಟು ಬೇರೆ ಎರಡು ಡಿಗ್ರಿಯನ್ನು
ನೀವು ಚೇಂಜ್ ಮಾಡ್ರಿ ಅಂತ ಹೇಳ್ತಾರೆ ಅವರು. ಸೊ ನೋಡ್ಕೊಳ್ಳೋದು ಈಗ ಹೆಂಗೆ ಬರ್ತದದು. ಕಾಣ್ತಾ ಇರಬೇಕು, ಇಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ಮಾಡ್ತೀನಿ ಇದನ್ನ. ಇದಲ್ಲ, ಸಾರಿ, ತಪ್ಪು ಆಯ್ತು ಇಲ್ಲಿ, ಒಂದು ನಿಮಿಷ. ಎಸ್, ಇದು ಸೊ ಇಲ್ಲ ಚೇಂಜ್ ಇಂಟು ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇದು ಯೂಶ್ವಲಿ 2 ಮಾರ್ಕ್ಸಿಗೆ, ಕೆಲವೊಮ್ಮೆ 1 ಮಾರ್ಕ್ಸಿಗೆ ಹಿಂಗೆ ಬರ್ತದೆ. ಈಗ ನೋಡ್ರಿ ಅಲ್ಲಿ ಏನಿದೆ ನಂಬರ್ 1, ಹಿ ಈಸ್ ದ ಸ್ಟ್ರಾಂಗೆಸ್ಟ್ ಬಾಯ್. He is the strongest boy. ಹೇಳ್ತೀನಿ, ನಮಗೆ ಬರೋಕ್ಕೆ ಈಸಿ ಆಗ್ತದೆ. ಇದು ಯಾವ ಡಿಗ್ರಿ ಒಳಗೈತಿ ಇದನ್ನು ನೋಡ್ಬೇಕು ನಾವು. ಅಡ್ಜೆಕ್ಟಿವ್ ಯಾವ ಡಿಗ್ರಿ ಒಳಗೈತಿ, ಸೂಪರ್ಲೇಟಿವ್ ಒಳಗೈತಿ. ಅದಕ್ಕೆ ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗೈತಿ. ಇದನ್ನು ನಾವು ಏನು ಮಾಡಬೇಕು, ಪಾಸಿಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ಮಾಡಬೇಕು. ಪಾಸಿಟಿವ್ ಹೆಂಗೆ ಮಾಡ್ತೀವಿ ನಾವು, ನೋ ಅದರ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನೋ ಅದರ್ ಬಾಯ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ಹಿ. ಇದು ಯಾವುದಾಯ್ತು, ಪಾಸಿಟಿವ್ ಆಯ್ತು. ಇದಕ್ಕೆ ಕಂಪ್ಯಾರಿಟಿವ್ ಹೆಂಗೆ ಮಾಡೋದು, he is stronger than any other boy. ಇಷ್ಟ ಅರ್ಥ ಆಯ್ತು. ನೆಕ್ಸ್ಟು ಯಾವುದೈತ್ರಿ, ಇದು 4 ಸುನು. ನೆಕ್ಸ್ಟ್ ಯಾವುದೈತಿ, ದಿಸ್ ಈಸ್ ದ ಕೋಲ್ಡೆಸ್ಟ್ ವೆದರ್. This is the coldest weather. ಇಲ್ಲೇನು ಅಡ್ಜೆಕ್ಟಿವ್ ಕೋಲ್ಡೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಒಳಗೈತಿ. ಮೊದಲು ಇದಕ್ಕೆ ಪಾಸಿಟಿವ್ ಮಾಡೋನು ಹೆಂಗೆ, ನೋ ಅದರ್. ಇಲ್ಲಿ ಕಂಪ್ಯಾರಿಸನ್ ಎದಕ್ಕೆ ಮಾಡತ್ತಾರ, ವೆದರಿಗೆ. ನೋ ಅದರ್ ವೆದರ್ is as cold as this. ಇದನ್ನ ನಾವು ಕಂಪ್ಯಾರಿಟಿವ್ ಮಾಡಿದ್ರೆ ಏನಾಗ್ತೈತಿ, this weather is colder than any other
ಎನಿ ಅದರ್ ವೆದರ್. ಈ ವೆದರು ಬೇರೆ ವೆದರ್ಸ್ಗಿಂತ ಕೋಲ್ಡ್ ಐತಿ ಅಂತ ನಾವು ತೋರ್ಸಕತ್ತೀವಿ. ಓಕೆ, ನೆಕ್ಸ್ಟ್ ಈಗ ಯಾವುದು? ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಗಿಫ್ಟ್. ಇದು ಸೂಪರ್ಲೇಟಿವ್ ಒಳಗೈತೆ ನೋಡ್ರಿ. It was the most beautiful gift. ಇಲ್ಲ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಮಾತು ಸೂಪರ್ಲೇಟಿವ್ ಆಯ್ತು. ಇದಕ್ಕೆ ಪಾಸಿಟಿವ್ ಮಾಡೋದು. ಪಾಸಿಟಿವ್ ನಾವು ಏನು ಮಾಡಬೇಕು? ನೋ ಅದರ್ ಗಿಫ್ಟ್. ಗಿಫ್ಟನ್ನು ಅವರು ಹೇಳಕತ್ತಾರ. ಅದು ಗಿಫ್ಟ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಇಟ್. ಇಟ್ ಮತ್ತು ಬೇರೆ ಗಿಫ್ಟಿಗೆ ಇದರಂಗ ಇಲ್ಲ, ಇದರಷ್ಟದು ಬ್ಯೂಟಿಫುಲ್ ಇಲ್ಲ ಅಂತ. ನೆಕ್ಸ್ಟ್ ಇದಕ್ಕೆ ಕಂಪ್ಯಾರಿಟಿವ್ ಹೆಂಗೆ ಮಾಡೋದು? ಇಟ್ ವಾಸ್ ಮೋರ್ ಬ್ಯೂಟಿಫುಲ್ than any other gift. ಈ ಥರ ನಾವು ಮಾಡಬಹುದು. ಓಕೆ, ನೆಕ್ಸ್ಟು ಇನ್ನೊಂದು ತಗೊಂಡು ನೋಡ್ರಿ. ನಿಮ್ಗೆ ಏನಾರ ಮಾಡಕ್ಕೆ ಬರ್ತೈತೆ ಅಂತ ಮಾಡ್ರಿ. ನಿಮ್ಮ ಮುಂದೆ ಸೆಂಟೆನ್ಸ್ಗಳನ್ನು ನಾನು ಇಟ್ಟೀನಿ. ಇನ್ನೊಂದು ಸ್ವಲ್ಪ ಇದಕ್ಕೆ ದೊಡ್ಡ ಮಾಡ್ತೀನಿ. ಈಗ ನೋಡ್ರಿ ಕಾಣಕತ್ತಾವು. ಮೂರನೇದ್ದು, ಮರ್ಕ್ಯುರಿ ಈಸ್ ದ ಫಾರ್ದೆಸ್ಟ್ ಪ್ಲಾನೆಟ್. Mercury is the farthest planet. ಮರ್ಕ್ಯುರಿ ಎಲ್ಲರಿಗಿಂತ ದೂರ ಇರುವಂತಹ ಗ್ರಹ ಅಂತ ಕೊಟ್ಟಾರ. ಓಕೆ, ಈಗ ಇದಕ್ಕೆ ಫಾರ್ದೆಸ್ಟ್ ಅಂದ್ರೆ ಇದು ಸೂಪರ್ಲೇಟಿವ್. ಮತ್ತು ಎಸ್ ಟಿ ಅಂದ್ರೆ ಯಾವಾಗಲೂ ಸೂಪರ್ಲೇಟಿವ್. ಇ ಆರ್ ಬಂತಂದ್ರೆ ಕಂಪ್ಯಾರಿಟಿವ್. ಇ ಆರ್ ಎಸ್ ಟಿ ಎರಡು ಬಂದಿಲ್ಲ ಅಂದ್ರೆ ಪಾಸಿಟಿವ್. ಅಷ್ಟೇ ತಗೊಂಡ್ಬಿಡುದು. ಈಗ ಇದಕ್ಕೆ ಪಾಸಿಟಿವ್ ಮೊದಲು ಮಾಡಬೇಕು. ನೋ ಅದರ್ planet is farthest. ಅದರದ್ದು ಕಂಪೇರ್ಡ್ ಪಾಸಿಟಿವ್ ಡಿಗ್ರಿ far as Mercury. ಇದಕ್ಕೆ ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಏನು ಮಾಡೋದು? ಮರ್ಕ್ಯುರಿ ಈಸ್ ಫಾರ್ದೆಸ್ಟ್. ಇದ್ರದ್ದು ಕಂಪ್ಯಾರಿಟಿವ್ ಏನು? ಫಾರ್ದರ್ ಮತ್ತು ಪಾಸಿಟಿವ್ ಫಾರ್. ಮರ್ಕ್ಯುರಿ ಈಸ್ ಫಾರ್ದರ್ ದ್ಯಾನ್ ಎನಿ ಅದರ್ ಪ್ಲಾನೆಟ್. ನೋಡ್ರಿ, ಫಾರ್, ಫಾರ್ದರ್, ಫಾರ್ದೆಸ್ಟ್.
ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಅರ್ಥ ಆಯ್ತು? ನೆಕ್ಸ್ಟ್ ನೋಡೋಣ. ಐದನೇದ್ದು ಅದು ಕೂಡ ಸೂಪರ್ಲೇಟಿವ್ ಒಳಗೈತೆ ನೋಡ್ರಿ. This is the most beautiful flower. ಮೊದಲು ನಾವೇನು ಮಾಡಬೇಕು? ಪಾಸಿಟಿವ್. ಪಾಸಿಟಿವ್ ಒಳಗೆ ಯಾವಾಗಲೂ ನೋ ಅದರ್ ಫ್ಲವರ್ ಇಸ್ as beautiful. ನೋಡ್ರಿ ನಾ ಬರಾಕತ್ತೀನಿ ಹೆಂಗೆ, as this. ಇಲ್ಲ ದಿಸ್ ಮತ್ತು ಫ್ಲವರ್ ಒಳಗೆ ಕಂಪ್ಯಾರಿಸನ್ ಐತಿ, ಅದಕ್ಕೆ ಇಲ್ಲಿ ಬರೀಬೇಕು. ಮತ್ತೆ ಅದನ್ನ ಕಂಪ್ಯಾರಿಟಿವ್ ಮಾಡಿದ್ರೆ ದಿಸ್ ಈಸ್ more beautiful than any other flower. This is more beautiful than any other flower. ಅರ್ಥ ಆಯ್ತು? ಈ ಥರ ನಮಗೆ ಬರ್ತದೆ. ನೆಕ್ಸ್ಟ್ ನಂಬರ್ 6. ಇದನ್ನು ಸ್ವಲ್ಪ ಆಕರ್ಷಣ. ರೈಟ್. ನೆಕ್ಸ್ಟ್, she is the tallest girl in the class. She is the tallest girl in the class. ಇದು ಕೂಡ ಸೂಪರ್ಲೇಟಿವ್ ಒಳಗೆ ಐತಿ. ಅಂದ್ರೆ ಯೂಶ್ವಲಿ ಸೂಪರ್ಲೇಟಿವ್ ಭಾಳ ಕೊಡ್ತಾರ್ರಿ, ಆಮ್ಯಾಗ 2 ಡಿಗ್ರಿ ಚೇಂಜ್ ಮಾಡ್ರಿ ಅಂತಾರೆ. ಸೊ ಇಲ್ಲೇ ಶಿ ಮತ್ತು ಬೇರೆ ಗರ್ಲ್ಸ್ಗೆ ಕಂಪೇರ್ ಐತಿ. ನೋ ಅದರ್ ಗರ್ಲ್ ಈಸ್ ಆಸ್ ಟಾಲ್ ಆಸ್ ಶಿ ಇನ್ ದ ಕ್ಲಾಸ್. ಮತ್ತು ಕಂಪೇರಿಟಿವ್ ಮಾಡಬೇಕಾದ್ರೆ ಶಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಟಾಲೆಸ್ಟ್, ಟಾಲ್, ಟಾಲರ್. ಅರ್ಥ ಆಯ್ತು? ನೆಕ್ಸ್ಟ್, ಓಕೆ. ನೆಕ್ಸ್ಟ್ ಸೆಂಟೆನ್ಸ್ ಏನೈತ್ರಪ್ಪ? This is the longest road in the city. This is the longest road in the city. ಇಲ್ಲೇನು ಸೂಪರ್ಲೇಟಿವ್ ಐತಿ. ಮೊದಲು ಏನು ಮಾಡೋದು? ಪಾಸಿಟಿವ್ ಮಾಡ್ಕೊಳ್ಳೋದು. ನೋ ಅದರ್ road is
as long as this. ಮತ್ತು ಕಂಪ್ಯಾರಿಟಿವ್ ಮಾಡಿದ್ರೆ this is longer than any other road. This is longer than any other road. ಅರ್ಥಾತು ಇದು ಹೆಂಗಾಗ್ತದೆ. ನೆಕ್ಸ್ಟ್ ಮತ್ತೊಂದು ಸೆಂಟೆನ್ಸ್ ನೋಡಿ. ಈಗ ಎಷ್ಟು ಸೆಂಟೆನ್ಸ್ಗಳನ್ನು ನಾವು ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ದು ಪರ್ಫೆಕ್ಷನ್ ಆಗ್ತೈತಿ. ಏನೈತಪ್ಪ ಮತ್ತೊಂದು ಸೆಂಟೆನ್ಸ್ ಇಲ್ಲ. ತ್ರಿಷಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. Trisha is the tallest girl in the class. ಮತ್ತೆ ಟಾಲೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಆಯ್ತು. ಪಾಸಿಟಿವ್ ಮಾಡೋಣ ಈಗ. ನೋ ಅದರ್ ಗರ್ಲ್ is as tall as Trisha in the class. ಅದೇ ಕಂಪ್ಯಾರಿಟಿವ್ ಒಳಗೆ ಏನಾಗ್ತೈತಿ. Trisha is tall, either comparative taller than any other girl in the class. ಈ ಥರ ಆಗ್ತೈತಿ. ಓಕೆ, ಸ್ವಲ್ಪ ಮ್ಯಾಗ ಹೋಗೋಣೀಗ. ಆಯಿತು, ತ್ರಿಷಾ ಮುಗಿದ್ಲು. ಈಗ ಮುಂದೆ gold is one of the most precious metals. ಅದೇ ಇಲ್ಲೇ ಬರ್ತೀನಿ ಈಗ. ಇಲ್ಲ ಬರೋಬರಿ ಆಗೋದಿಲ್ಲ, ಸ್ವಲ್ಪ ಇದನ್ನು ಆಕರ್ಷಣ. ಓಕೆ, gold is ಅದು ಬೇಡ, ಅದು ಸ್ವಲ್ಪ ಬೇರೆ ಟೈಪ್ ಐತಿ, ಅದು ಆಮೇಲೆ ನೋಡುವಂತ. ಇನ್ನೊಂದು ತಗೊಳ್ಳೋಣ. Solomon is wiser than any other king. Solomon is wiser than any other king. ಇದು ಯಾವ ಟೆನ್ಸ್ ಐತಿ? ವೈಸರ್ ಅಂದ್ರೆ ಸಾರಿ, ಯಾಕೆ ಡಿಗ್ರಿ? ಕಂಪ್ಯಾರಿಟಿವ್ ಡಿಗ್ರಿ. ಯಾಕಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಐತದು. ಯಾವ ಡಿಗ್ರಿ ಒಳಗೆ ಅಡ್ಜೆಕ್ಟಿವ್ ಇರ್ತೈತಿ ಅದೇ ಡಿಗ್ರಿ ಒಳಗೆ ಸೆಂಟೆನ್ಸು ಇರ್ತೈತಿ. ಸೊ ಕಂಪ್ಯಾರಿಟಿವ್ ಇರ್ತಿತ್ತು, ಮೊದಲು ನಾವು ಸೂಪರ್ಲೇಟಿವ್ ಮಾಡ್ಕೊಂಡು. ಸೋಲೋಮನ್ is the most wiser. ಇದರದ್ದು ಸೂಪರ್ಲೇಟಿವ್ ಏನು? the wisest king. ಆಮೇಲೆ ಪಾಸಿಟಿವ್ ನಮಗೆ ಗೊತ್ತೈತಿ, ನೋ ಅದರ್ನಿಂದ ಶುರು ಮಾಡೋದು. ನೋ ಅದರ್
king is as wise as Solomon. ಇಲ್ಲ wise, wiser, wisest. Okay. Next ಯಾವ್ದೈತಪ್ಪ ನೆಕ್ಸ್ಟು ಸೋಲೋಮನ್ ಆದಮೇಲೆ ನೋಡೋಣ ಮಾಡಿದ್ರೆ ಅದು ಯೂಸ್ ಆಗ್ತೈತಿ. ಸೋಲೋಮನ್ ಮುಗೀತು. ಡಾಗ್ ಈಸ್ ಮೋರ್ ಫೇತ್ಫುಲ್ ದ್ಯಾನ್ any other animal. ಎನಿ ಅದರ್ ಬಂದು ಗೊತ್ತೈತಿ ನಿಮಗೆ, ಕಂಪ್ಯಾರಿಟಿವ್ ಅಂತ ತಗೊಂಡ್ಬಿಡೋದು. ಮೋರ್ ಫೇತ್ಫುಲ್ ಕಂಪ್ಯಾರಿಟಿವ್ ಇದ್ದದ್ದು ಮೊದಲು ಏನು ಮಾಡೋದು ನಾವು ಸೂಪರ್ಲೇಟಿವ್ ಮಾಡೋದು. ಡಾಗ್ ಈಸ್ ದ ಮೋಸ್ಟ್ ಫೇತ್ಫುಲ್ animal. ಈಗ ಪಾಸಿಟಿವ್ ಹೆಂಗೆ ಮಾಡೋದು? ನೋ ಅದರ್ ಆನಿಮಲ್ ಈಸ್ ಆಸ್ ಫೇತ್ಫುಲ್ ಆಸ್ ಡಾಗ್. ನೆಕ್ಸ್ಟ್ ಯಾವ್ದೈತಿ? No other city is as crowded as Mumbai. ಇದು ನೋ ಅದರ್ಲಿಂದ ಚಾಲು ಆಗಿತ್ತಂದ್ರೆ ಇದು ಗ್ಯಾರಂಟಿ ಏನೈತಿ? ಪಾಸಿಟಿವ್ ಡಿಗ್ರಿ. ನೋ ಅದರ್ ಅಂದ್ರೆ ಕಣ್ಣು ಮುಚ್ಚಿ ಪಾಸಿಟಿವ್ ಡಿಗ್ರಿ ಅಂತ ತಿಳ್ಕೊಂಡ್ಬಿಡೋದು. ಇದಕ್ಕೆ ಕಂಪ್ಯಾರಿಟಿವ್ ಮಾಡಬೇಕು. ಮುಂಬೈ ಈಸ್ ಮೋರ್ ಕ್ರೌಡೆಡ್ ಇದರದ್ದು ಕಂಪ್ಯಾರಿಟಿವ್ ಡಿಗ್ರಿ ಮೋರ್ ಕ್ರೌಡೆಡ್ than any other city. ಸೂಪರ್ಲೇಟಿವ್ ಮಾಡಬೇಕು. ಮುಂಬೈ ಈಸ್ ದ ಮೋರ್ ಕ್ರೌಡೆಡ್ ಇದ್ರದ್ದು ಸೂಪರ್ಲೇಟಿವ್ ಏನು? ಮೋಸ್ಟ್ ಕ್ರೌಡೆಡ್ ಸಿಟಿ. ಇದು ಈ ತರ ಆಗ್ತದೆ. ನೆಕ್ಸ್ಟು ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ ಯಾವುದೈತಿ? ಮುಂಬೈ ಮುಗೀತು. This exercise is
This exercise is easier than previous one. ಇದು ಈಸಿಯರ್ ಐತಿ ಅಂದ್ರೆ ಕಂಪ್ಯಾರಿಟಿವ್ ಐತಿ. ಇದಕ್ಕೆ ಸೂಪರ್ಲೇಟಿವ್ ಮಾಡೋದು. ದಿಸ್ exercise is the easiest. This exercise is the easiest. ಇಲ್ಲ, ಇದು ಹಿಂಗೆ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಬರೀ ಎರಡು ಅವ ಕಂಪೇರ್ ಮಾಡೋಣ, ಅದಕ್ಕೆ ಇದು ಇಂಥವು ಕೊಡೋದಿಲ್ಲ, ಇದು ಬೇಡ, ಮೂರು ಇರ್ತಾವೆ. ದಿಸ್ ಎಕ್ಸಸೈಸ್ ಬೇಡಲ್ಲ. ನೆಕ್ಸ್ಟ್ ಎಲ್ಲಿರ್ತೀವಿ ಮತ್ತು ನಮಗೆ ಶಿ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಡಾನ್ಸರ್ ಇನ್ ದ ಗ್ರೂಪ್. ಇದೈತೆ ನೋಡಿ, ಶಿ ಈಸ್ ದ ಮೋಸ್ಟ್ talented dancer in the group. ಇಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಅಂದ್ರೆ ಯಾವುದು ಸೂಪರ್ಲೇಟಿವ್. ಇದಕ್ಕೆ ಪಾಸಿಟಿವ್ ಹೆಂಗೆ ಮಾಡೋದು? ನೋ ಅದರ್ dancer is as talented as she in the group. In the group. ಮತ್ತೆ ಅದಕ್ಕೆ ನಾವೇನು ಮಾಡಬೇಕೀಗ? ಕಂಪ್ಯಾರಿಟಿವ್ ಮಾಡಬೇಕು. She is more talented than any other dancer in the group. ಹಿಂಗೆ ಆಗ್ತದೆ. ನೆಕ್ಸ್ಟ್ ಈಗ no other boy in the class is as tall as Rahul. No other boy in the class is as tall as Rahul. ಇಲ್ಲ ಟಾಲ್ ಐತಿ ಅಂದ್ರೆ ಪಾಸಿಟಿವ್. ಇದಕ್ಕೆ ಕಂಪ್ಯಾರಿಟಿವ್ ಮಾಡ್ಬೇಕಂದ್ರೆ ರಾಹುಲ್ ಈಸ್ taller than any other boy. Okay, in the class. ಇದಕ್ಕೆ ಮತ್ತೆ ನಾವು ಸೂಪರ್ಲೇಟಿವ್ ಮಾಡಬೇಕಾದ್ರೆ ರಾಹುಲ್ ಈಸ್ ದ tallest boy in the class. ಈ ಥರ ಆಗ್ತದೆ.
ನೆಕ್ಸ್ಟ್ ನೋಡೋಣ. ಏನೈತಪ್ಪ ನೆಕ್ಸ್ಟು? ಮೌಂಟ್ ಎವರೆಸ್ಟ್ ತಗೊಳ್ಳೋದು ಈಗ. Mount Everest is the highest peak. The highest peak in the world. ಇದು ಹೈಯೆಸ್ಟ್ ಐತಿ ಅಂದ್ರೆ ಸೂಪರ್ಲೇಟಿವ್ ಐತಿ. ಮೊದಲು ಕಂಪ್ಯಾರಿಟಿವ್ ಮಾಡೋದು. Mount Everest is highest. The comparative ಏನಾಗ್ತೈತಿ? Higher than any other peak in the world. Higher ಆಯ್ತು. ಈಗ ಮತ್ತೆ ಪಾಸಿಟಿವ್ ನಾವೇನು ಬರೀಬೇಕು? ನೋ ಅದರ್ peak is as high as Mount Everest in the world. ಹೇಗೆ ಬರ್ತದೆ ನೋಡಿ. No other peak is as high as Mount Everest in the world. ಈ ಥರ ನಮ್ಮದು ಬರ್ತದೆ. Is that clear to all of you? Okay. Next one more. ನಾವು ಎಷ್ಟು ಬಿಡಿಸ್ತೀವಿ ಅಷ್ಟು ಒಳ್ಳೆ ಆಗ್ತದೆ. ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಯಾರು ತಗೋತೀನಿ ನಾನು. This problem is easier than the last one. This problem is easier than the last one. ಇದು ಈಸಿಯರ್ ಐತಿ ಅಂದ್ರೆ ಕಂಪ್ಯಾರಿಟಿವ್ ಐತಿ. ಅದಕ್ಕೆ ಸೂಪರ್ಲೇಟಿವ್ ಮಾಡೋಣ. ದಿಸ್ ಪ್ರಾಬ್ಲಮ್ ಈಸ್ ದ ಈಸಿಯೆಸ್ಟ್ ಇಲ್ಲಿ ಈಸಿಯೆಸ್ಟ್ ಆಯ್ತು. ಮತ್ತೆ ಪಾಸಿಟಿವ್ ಮಾಡಬೇಕು. ನೋ ಅದರ್ ಪ್ರಾಬ್ಲಮ್ ಈಸ್ as easy as the last one ಅಂತ ಆಗ್ತದೆ. ಓಕೆ, ಈ ಥರ ನಾವು ಮಾಡ್ಬೋದು. ನೆಕ್ಸ್ಟು no other metal is as precious as gold.
No other metal is as precious as gold. ಪ್ರೆಷಸ್ ಅಂದ್ರೆ ಪಾಸಿಟಿವ್ ಬಂತು, ಆಸ್ ಬಂತಂದ್ರೆ ಪಾಸಿಟಿವ್ ಅಂತ ತಗೊಂಡ್ಬಿಡುದು. ನೋ ಅದರ್ ಬಂತಂದ್ರೆ ಪಾಸಿಟಿವ್ ಅದು. ಗೋಲ್ಡ್ ಈಸ್ more precious than any other metal. Okay, ಅದೇ ಈಗ ಸೂಪರ್ಲೇಟಿವ್ ಮಾಡಿದ್ರೆ gold is the most precious metal. Precious, more precious, most precious. Positive, comparative and superlative. ಈ ಥರ ಆಗ್ತದೆ. ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಇನ್ನೊಂದು 2 ಪ್ರಾಬ್ಲಮನ್ನು ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾವುದಪ್ಪ ಈಗ ತಗೊಂಡು ಅಂದರೆ no other month ಅಂತು. No other month in the year is as cool as December. ಪಾಸಿಟಿವ್ ಯಾರ ಐತಿಲ್ಲ, ಅದಕ್ಕೆ ನಾನು ಪಾಸಿಟಿವ್ ಬರೆಯೋದಿಲ್ಲ, ಸುಳ್ಳು ಟೈಮ್ ವೇಸ್ಟ್ ಆಗ್ತೈತಿ. ಯಾವುದಕ್ಕೆ ನಾವು ಮಾಡಾಕತ್ತಿದ್ದು ಇದನ್ನು ನೋ ಅದರ್ ಮಂತ್, ಇದನ್ನು ಮಾಡಾಕ್ತೀನಿ. ಇದನ್ನು no other month in the year is as cool as December. ಇದು ಯಾವ ಒಂದು ಇದರೊಳಗೆ ಐತಿದು ಯಾವ ಡಿಗ್ರಿ ಒಳಗೈತಿ? ನೋ ಅದರ್, ಇದು ಅಲ್ಲ, ಇದು ತಪ್ಪು ಬರ್ತದೆ. ಜಸ್ಟ್ ಸೆಕೆಂಡ್, ನಾ ಮಾಡೋದು ಈಗ ಇದನ್ನು ನೋ ಅದರ್ ಮಂತ್ ಅಂದ್ರೆ ಇದನ್ನು ಇದ್ರಾಗ ಆಸ್ ಕೂಲ್ ಆಸ್ ನೋ ಅದರ್ ಅಂತ ಬಂತಂದ್ರೆ ಏನು ತಗೋಬೇಕು? ಇದು ಪಾಸಿಟಿವ್ ಡಿಗ್ರಿ ಒಳಗೆ ಐತಿ. ಅಂದ್ರೆ ನಾವು ಈಗ ಕಂಪ್ಯಾರಿಟಿವ್ ಮಾಡೋದು ಡಿಸೆಂಬರ್ ಈಸ್ ಕೂಲ್, ಇದರದ್ದು ಕಂಪ್ಯಾರಿಟಿವ್ ಏನು? ಕೂಲರ್ ದ್ಯಾನ್ ಎನಿ ಅದರ್ month. Any other month in the year as it is ಬರೆಯೋದು. ಆಮೇಲೆ ಇದಕ್ಕೆ ಸೂಪರ್ಲೇಟಿವ್ ಮಾಡಬೇಕು. ಡಿಸೆಂಬರ್ ಈಸ್ ದ ಕೂಲೆಸ್ಟ್ month of the in the year in the year as it is ಬರೆಯೋದು in the year. Okay, next ಯಾವತ್ತು ನಾವು 25 ತಗೊಂಡು ಏನು ಥರ 25 25 ಬೇಡ, ಸಾರಿ 26 ತಗೊಂಡು selfless action is the noblest of all human qualities. noblest ಅಂದ್ರೆ ಸೂಪರ್ಲೇಟಿವ್ ಬಂತು. ಇದಕ್ಕೆ ನಾವು ಮೊದಲು ಪಾಸಿಟಿವ್
ಪಾಸಿಟಿವ್ ಒಳಗೆ ನಾನು ಹೇಳಿದ್ದೆ ನಿಮಗೆ ಪಾಸಿಟಿವ್ ಸ್ಟಾರ್ಟ್ ಮಾಡಬೇಕಾದ್ರೆ ನೋ ಅದರ್ quality is as noblest ಇದರದ್ದು ಪಾಸಿಟಿವ್ ಏನು ನೋಬಲ್ as selfless action ಸ್ವಲ್ಪ ಹಿಂದೆ ತಗೊಂಡು ಯಾಕಂದ್ರೆ ಓಕೆ ಆಮೇಲೆ ಕಂಪ್ಯಾರಿಟಿವ್ ಒಳಗೆ ಏನಕ್ಕೈತಿ selfless action is nobler than any other quality. ಓಕೆ, ಈ ಥರ ನಾವು ಒಂದು ಸೆಂಟೆನ್ಸನ್ನು ಡಿಗ್ರಿ ಚೇಂಜ್ ಮಾಡಬೇಕು. ಚೇಂಜ್ ದ ಡಿಗ್ರಿ ಅಥವಾ ಕನ್ವರ್ಟ್ ದ ಡಿಗ್ರಿ ಅಂದರೆ ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿ ಮಾಡ್ಬೋದು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ನನಗೆ ಅನಿಸ್ತದೆ. ಓಕೆ, ಇದನ್ನು ನೀವು ಮನೆಯೊಳಗೆ ಆದಷ್ಟು ಪ್ರಾಕ್ಟೀಸನ್ನು ಮಾಡಬೇಕು. ಬೇರೆ ಬೇರೆ ಕ್ವಶನ್ ಪೇಪರ್ ಒಳಗಿಂದ ನೀವು ತೆಗೆದು ಅದನ್ನು ಸಾಲ್ವ್ ಮಾಡಬೇಕು. ಎಷ್ಟು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ ನಿಮ್ಗೆ ಅಷ್ಟು ಜಾಸ್ತಿ ಬರ್ತದೆ. ಓಕೆ, ಮತ್ತೆ ಮತ್ತೊಂದು ಟಾಪಿಕ್ ತೊಗೊಂಡು ನಾನು ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಹಾಜರಾಗ್ತೀನಿ. ಆವಾಗಿನ ಮಟ್ಟ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.